ಕೇರಳ ಕಾಂಗ್ರೆಸ್ನಲ್ಲಿನ ಗೊಂದಲ ಶಶಿ ತರೂರ್ ಅವರ ಕಾರಣಕ್ಕೆ ತಕ್ಕ ಮಟ್ಟಿಗೆ ಬಗೆಹರಿದಂಗೆ ಕಾಣಿಸ್ತಾ ಇದೆ. ಶಶಿ ತರೂರ್ ಅವರು ಒಂದು ಫೋಟೋ ಸಮೇತ ಟ್ವೀಟ್ ಮಾಡಿದ್ದಾರೆ. ಫೋಟೋದಲ್ಲಿ ಶಶಿ ತರೂರ್ ಅವರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇರಳ ಕಾಂಗ್ರೆಸ್ಸಿಗೆ ಅಂದರೆ ಅದು ಗೆದ್ದೇ ಬಿಟ್ವಿ ಅನ್ನೋ ಹುರುಪಿನಲ್ಲಿದೆ ಕಾಂಗ್ರೆಸ್. ಅಫ್ಕೋರ್ಸ್ ವೇವ್ ಪಾಸಿಟಿವ್ ಇದೆ ಕಾಂಗ್ರೆಸ್ಸಿಗೆ. ಮತ್ತಷ್ಟು ಹೋಪ್ಸ್ ತುಂಬಿದಂಥ ಫೋಟೋ ಇದು. ಆಪರೇಷನ್ ಸಿಂಧೂರ ಶುರುವಾದಾಗಿನಿಂದ ಶಶಿ ತರೂರ್ ಅವರ ನಿಲುವುಗಳನ್ನು ಗಮನಿಸ್ತಾ ಬಂದವ್ರಿಗೊಂದು ಡೌಟ್ ಬರ್ತಿತ್ತು, ಎಲ್ಲಿ ಈ ಮನುಷ್ಯ BJPಗೆ ಹೋಗ್ಬಿಡ್ತಾರೇನೋ ಅಂತ. ಏನು ಕೇಂದ್ರ ಸರ್ಕಾರವನ್ನು ಹೊಗಳಿದ್ದು, ಏನು ಕೇಂದ್ರ ಸರ್ಕಾರ ಕಳಿಸಿದ ಕಮಿಟಿಯ ಭಾಗವಾಗಿ ಫುಲ್ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ದು. ಕೇಂದ್ರ ಸರ್ಕಾರದವರು ಅಷ್ಟೇ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಿಗೆ ರಾಹುಲ್ ಗಾಂಧಿ ಅವ್ರನ್ನೂ ಕರೆಯೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೂ ಕರೆಯೋದಿಲ್ಲ, ಶಶಿ ತರೂರ್ ಅವ್ರಿಗೆ ಇನ್ವಿಟೇಷನ್ ಹೋಗ್ತಿತ್ತು. ಅಂಥ ಶಶಿ ತರೂರು ಒಂದು ಫ್ರೂಟ್ಫುಲ್ ಮೀಟಿಂಗ್ ಮಾಡಿದ್ವಿ ಅಂತ ಟ್ವೀಟ್ ಮಾಡಿದ್ದಾರೆ. ಕೇರಳ ಕಾಂಗ್ರೆಸ್ಸಿನ ಸಭೆಗೆ ಹೋಗಿರಲಿಲ್ಲ ಶಶಿ ತರೂರ್ ಅವರು ಇತ್ತೀಚೆಗೆ, ಹೋಗಿರಲಿಲ್ಲ. ಈಗ ಒಂದೊಳ್ಳೆ ಮೀಟಿಂಗ್ ಆಯಿತು ಪಾರ್ಲಿಮೆಂಟ್ ಹೌಸ್ನಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ನಂತರ ಮಾಡಿರುವಂಥ ಟ್ವೀಟ್ ಇದು. ಅಂದರೆ ಗೊಂದಲಗಳನ್ನು ನಿವಾರಿಸುವ ರೀತಿಯಲ್ಲಿದೆ. ಸುದೀರ್ಘ ಚರ್ಚೆಯ ಬಳಿಕ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಶಶಿ ತರೂರ್ ಹೇಳಿರೋದು. ಅದರಲ್ಲಿ ಆಮೇಲೆ ಪ್ರಶ್ನೆನೂ ಬರುತ್ತೆ, ಕೇರಳದ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯ ನೀವು ಅಂತ. ಅದನ್ನು ಅಲ್ಲಗಳಿತಾರೆ ಶಶಿ ತರೂರ್.